ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನ್ನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಜಿಯೋ ಬಗ್ಗೆ ನಿಮಗೆ ಸಾಕಷ್ಟು ಗೊತ್ತಿದೆ. ಇವಾಗ ಏನಾದರೂ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಕರೆನ್ಸಿ ಮುಗಿಯೋಕ್ಕೆ ಬಂತು, ಅಥವಾ ನೀವು ಏನಾದರೂ ಜಿಯೋ ಫೈಬರ್ ಇಂಟರ್ನೆಟ್ ವೈಫೈ ತೊಗೊಂಡಿದ್ರೆ, ಸೊ ನೀವು ಈ ಒಂದು ಡೇಟಿಗೆ ನೀವು ಅಮೌಂಟ್ನ ಪೇ ಮಾಡಬೇಕು ಅನ್ನೋ ಒಂದು ಏನು ಜಿಯೋ ಕಂಪ್ನಿ ಕಡೆಯಿಂದ ಕಾಲ್ ಬರುತ್ತೆ, ಅದೇ ರೀತಿಯಾಗಿ ನಿಮಗೂ ಕೂಡ ಐರ್ ಮಾಡ್ಕೋತಾ ಇದ್ದಾರೆ. ಹಾಗಿದ್ರೆ ಕ್ವಾಲಿಫಿಕೇಷನ್ ಏನಿರಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರಿ, ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇದೆಯಾ, ಏನಾದರೂ ಟಾರ್ಗೆಟ್ ಇದೆಯಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿತಾ ಹೋಗೋಣ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನಾನು ನಿಮಗೆ ಏನು ಜಾಬ್ ಅಪ್ಡೇಟ್ನ ಕೊಡ್ತೀನಿ, ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಅಮೌಂಟ್ನ ನೀವು ಪೇ ಮಾಡೋ ರೀತಿ ಇರೋದಿಲ್ಲ. ಯಾವುದೇ ರೀತಿಯಾದಂಥ ಅಮೌಂಟ್ ಕೂಡ ನೀವು ಡೆಪಾಸಿಟ್ ಮಾಡೋ ರೀತಿ ಇರೋದಿಲ್ಲ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೂ ಅಂತಲೂ ಇಲ್ಲ. ಜಸ್ಟ್ ನಿಮ್ಮದು 10th ಆಗಿದ್ದರೆ, PU ಆಗಿದ್ದರೆ, ಎನಿ ಡಿಗ್ರಿ ಅವರು ಈ ಒಂದು ಕೆಲಸನ ಮಾಡ್ಬೋದು. ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ, ಹೌಸ್ ವೈಫ್ಸ್ ಆಗಿದ್ದರೆ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು, ದಿನದಲ್ಲಿ 4ರಿಂದ 6 ಅವರ್ ವರ್ಕ್ ಮಾಡಿದರೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನ ನೀವೇ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆಯಿತಾ? ಸೊ ನೋಡಿ, ಇಲ್ಲಿ ನೀವೇನಾದರೂ 2 ಅವರ್ಸು ವರ್ಕ್ ಮಾಡಿದರೆ 7,000 ರೂಪೀಸ್ ನಿಮ್ಗೆ ಅರ್ನ್ ಆಗುತ್ತೆ. ಅದೇ ನೀವು 4 ಅವರ್ಸ್ ಮಾಡ್ತೀನಿ ಅಂದರೆ 14,000 ಆಗುತ್ತೆ. ಹಾಗೆ 6 ಅವರ್ ಮಾಡ್ತೀನಿ ಅಂದರೆ 21,000 ಆಗುತ್ತೆ. ಹಾಗೆ 8 ಅವರ್ ಮಾಡ್ತೀನಿ ಅಂತಂದರೆ 28,000 ನೀವು ಆರಾಮ್ಸೆ ದುಡಿಬೋದು. ಹಾಗೆ ಅವರಿಲ್ಲಿ ನಿಮಗೆ ಫ್ಲೆಕ್ಸಿಬಲ್ ವರ್ಕ್ನ ಕೊಟ್ಟಿದ್ದಾರೆ, ಫ್ಲೆಕ್ಸಿಬಲ್ ಟೈಮಿಂಗ್ಸ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಎಂಜಾಯ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್. ದಿನದಲ್ಲಿ 4ರಿಂದ 6 ಅವರ್ ಮಾಡಿದರೆ ಈಸಿಯಾಗಿ ನೀವು 15ರಿಂದ 28,000 ದುಡಿಬೋದು. ಸೊ ಇಲ್ಲ ನಾನೊಂದು 2 ಅವರು 3 ಅವರ್ ಮಾಡ್ತೀನಿ ಅಂದರೂ ಕೂಡ 15,000 ಅಂತೂ ಮಿನಿಮಮ್ ದುಡಿಬೋದು. ಇದು ಈ ಒಂದು ಏನಿದೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ನಿಮಗೆ 7,700+ ಸಿಟೀಸ್ನಲ್ಲಿ ಈ ಒಂದು ಆಪರ್ಚುನಿಟಿನ ನಿಮಗೆ ಕೊಡ್ತಾ ಇದ್ದಾರೆ ಜಿಯೋ ಕಂಪ್ನಿಯವರು. ಮತ್ತು ಇದು 1000 ಆಫ್ ವುಮನ್ ಅಸೋಸಿಯೇಟ್. ಇದರಲ್ಲಿ ಏನು ಅಂತಂದರೆ ವುಮನಿಗೆ ಅವರು ಒಂದು ಮಹಿಳೆಯರಿಗೆ ಮೊದಲು ಆದ್ಯತೆನ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಇಲ್ಲಿ ನೋಡ್ಬೋದು, ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್. ನೀವು ಏನಾಗಿ ಕೆಲಸ ಮಾಡ್ತೀರಾ ಇಲ್ಲಿ, The Jio Customer Associate Program empowers women with a flexible work from home opportunity with just a smartphone, a quiet space and a willingness to learn. You can start your journey. Jio provides compensation, training and essential tools to help you to connect with customers and keep them connected. Thousands of Jio customers associate earn over 15,000 per month by working just 4 to 6 hours a day. ಇದರಲ್ಲಿ ಮನೆಯಲ್ಲೇ ಕೂತಿರುವಂಥ ಹೆಣ್ಮಕ್ಳು ಏನಿರ್ತಾರೆ, ಅಥವಾ ಕಾಲೇಜಿಗೆ ಹೋಗೋಂಥ ಹೆಣ್ಮಕ್ಳು ಏನಿರ್ತಾರೆ, ಅವರು ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಫ್ಲೆಕ್ಸಿಬಲ್ ಅವರ್ಸು ದಿನದಲ್ಲಿ 4ರಿಂದ 6 ಅವರ್ ಕೆಲಸ ಮಾಡಿದರೆ ಸಾಕು. ಸೊ ನೀವು 4 ಅವರ್ 3 ಅವರ್ ಮಾಡ್ತೀನಿ ಅಂದರೂ 15,000 ದುಡಿಬೋದು. ಇಲ್ಲಿ ನಿಮಗೆ ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಾಮ್ ಏನೂ ಇರಲ್ಲ. ಆಯಿತಾ? ಜಸ್ಟ್ ನೀವು ಅಪ್ಲೈ ಮಾಡಬೇಕಷ್ಟೇ. ಸೊ ಇಲ್ಲಿ ಅವರೇ ನಿಮಗೊಂದು ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯಾಗಿ ಕಸ್ಟಮರ್ ಜೊತೆ ಕನೆಕ್ಟ್ ಆಗಿ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದನ್ನ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಜಸ್ಟ್ ನೀವು ಇಲ್ಲಿ ಏನು ಮಾಡಬೇಕು, ನೀವು ಇಲ್ಲಿ ಪ್ರತಿಯೊಂದು ಕೂಡ ನೋಡ್ಬೋದು. ಯಾವ ರೀತಿಯಾಗಿ ರಿಜಿಸ್ಟರ್ ಆಗಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ರಿಜಿಸ್ಟರ್ ನೌ ಅಂತ ಏನಿದೆ ಅದ್ರ ಮೇಲೆ ನೀವು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಮೊದಲಿಗೆ ನಿಮ್ಮ ನೇಮು. ಸೊ ಇಲ್ಲಿ ಇಂಟು ಮಾರ್ಕ್ ಏನಿದೆ ಅದು ಕಂಪಲ್ಸರಿ. ನಿಮ್ಮ ಒಂದು ಗೌರ್ಮೆಂಟ್ ID-ನಲ್ಲಿ ಏನು ಹೆಸರಿದೆ ಅದನ್ನೇ ನೀವು ನೀಟಾಗಿ ಹಾಕಬೇಕಾಗುತ್ತೆ. ನೀವು ಯೂಸ್ ಮಾಡೋವಂಥ ಫೋನ್ ನಂಬರ್, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರಬೇಕು. ಜೆಂಡರು ನೀವು ಮೇಲ್ ಆಗಿದ್ದರೆ ಮೇಲು, ಫೀಮೇಲ್ ಆಗಿದ್ದರೆ ಫೀಮೇಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕರೆಂಟ್ ಆಕ್ಯುಪೇಷನ್, ನೀವೇನಾದರೂ ಕೆಲಸ ಮಾಡ್ತಾಯಿದ್ರೆ ಅದನ್ನು ಇಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಆಗ್ತೀರಾ, ಹೌಸ್ ವೈಫ್ ಆಗಿದ್ದರೆ ಹೌಸ್ ವೈಫು, ಅಥವಾ ನೀವು ಸ್ಯಾಲ್ರಿ ತೊಗೊಳ್ಳೋಂಥ ಎಂಪ್ಲಾಯ್ ಆಗಿದ್ದರೆ ಸ್ಯಾಲ್ರಿ ಎಂಪ್ಲಾಯ್ಡ್ ಅಂತ ಹಾಕಬೇಕು. ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ನಿಮ್ಮದು ಏನಾದರೂ ಒಂದು ಬಿಸ್ನೆಸ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಬೇಕು. ಸೊ ಇಲ್ಲಿ ಹೌಸ್ ವೈಫು, ನೀವು ಹೌಸ್ ವೈಫ್ ಆಗಿದ್ದರೆ ಹೌಸ್ ವೈಫ್ ಅಂತ ಹಾಕಿ. ನಿಮ್ಮೂರಿನ ಪಿನ್ ಕೋಡ್ನ ಹಾಕಬೇಕಾಗತ್ತೆ. ಹಾಗೆ ಇಲ್ಲಿ ಏನು ಕ್ಯಾಪ್ಚಾ ಕಾಣಿಸ್ತಾ ಇದೆ, ಇಲ್ಲಿ ನನಗೆ ಈ ಕ್ಯಾಪ್ಚಾ ಬಂದಿದೆ, ನಿಮಗೆ ಬೇರೆ ಕಾಣಿಸುತ್ತೆ, ಅದನ್ನಲ್ಲಿ ಟೈಪ್ ಕ್ಯಾಪ್ಚಾ ಮೇಲೆ ಕೊಟ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ.
ನನ್ನ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ವಾಟ್ಸಪ್ಪಲ್ಲಿ ಒಂದು ಓಪನ್ ಆಯಿತು. ಸೊ ಇಲ್ಲಿ ಬಿಕೇಮ್ ಎ JCA ಅಂತ ಕೊಡೋಣ. ಬಿಕೇಮ್ JCA ಸೆಂಡ್ ಮಾಡ್ತಾ ಇದ್ದೀನಿ ನಾನು. ಸೊ ಸೆಂಡ್ ಆಯಿತು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿಯಾದಂಥ ವೀಡಿಯೋಸ್ ಬರುತ್ತೆ. ಫಾರ್ ಎನಿ ಸಪೋರ್ಟ್ ರಿಲೇಟೆಡ್ ಕ್ವೆರೀಸ್ ಕಾಂಟ್ಯಾಕ್ಟ್ ಯುವರ್ JCM ಆರ್ MSL ಆರ್ ಟೈಪ್ I ಟು ಎಕ್ಸ್ಪ್ಲೋರ್ ದ ಫೀಚರ್ಸ್. ಸೊ ಜಸ್ಟ್ I ಅಂತ ಸೆಂಡ್ ಮಾಡಿ ಏನು ಬರುತ್ತೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಆರ್ ಯು ಎ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಇದೆ. ನಾವೀಗ ಹೊಸ್ದಾಗಿ ಅಪ್ಲೈ ಮಾಡ್ತಾ ಇರೋದ್ರಿಂದ ನೋ ಅಂತ ಕೊಡೋಣ. ಸೊ ನೀವೇನಾದರೂ ಆಲ್ರೆಡಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಆಗಿತ್ತು ಅಂತಂದರೆ ಎಸ್ ಅಂತ ಕೊಡಿ. ನಾವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರೋದ್ರಿಂದ ನೋ ಅಂತ ಕೊಡೋಣ. ಡು ಯು ವಾಂಟ್ ಟು ಬಿಕೇಮ್ ಎ JCA? ಎಸ್, ನಾವು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಆಗಬೇಕು, ಅದಕ್ಕೆ ನಾವು ಎಸ್ ಅಂತ ಕೊಡ್ತಾ ಇದ್ದೀವಿ. ಇದೇ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನೆಕ್ಸ್ಟು ಅರ್ನ್ ವಿತ್ ಜಿಯೋ ವಿತೌಟ್ ಸ್ಟೆಪ್ಪಿಂಗ್ ಔಟ್ ಅಂತ ಕೇಳಿದ್ದಾರೆ. ಹ್ಯಾವ್ ಯು ಗಾಟ್, ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ, 10th ಪಾಸ್ ಆಗಿರೋ ಸರ್ಟಿಫಿಕೇಟ್ ಅಥವಾ 10th ಪಾಸು ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರುತ್ತೆ. ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳಿದರೆ, ಜಸ್ಟ್ ಲೋಕಲ್ ಲ್ಯಾಂಗ್ವೇಜ್ ನಾವು ಕರ್ನಾಟಕದಿಂದ ಅಪ್ಲೈ ಮಾಡ್ತಾರೆ ಅಂದರೆ ನಮಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾವು ಜಸ್ಟ್ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡೋಣ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದರೆ ಅವರು ನಮಗೊಂದು ಅಪ್ಲಿಕೇಶನ್ದು ಲಿಂಕ್ನ ಕಳಿಸ್ತಾರೆ. ಎಂಟರ್ ಯುವರ್ ಫುಲ್ ನೇಮ್ ಇನ್ ಇಂಗ್ಲೀಷ್ ಅಂತ ಇದೆ. ಸೊ ನಿಮ್ಮ ಒಂದು ನೇಮ್ನ ಟೈಪ್ ಮಾಡಿ, ನಾನು ನೇಮ್ನ ಟೈಪ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಇಲ್ಲಿ ನಿಮ್ಮ ನೇಮ್ನ ಟೈಪ್ ಮಾಡಿದ ಮೇಲೆ ಪಿನ್ ಕೋಡ್ ಕೇಳುತ್ತೆ. ಸೊ ಪಿನ್ ಕೋಡ್ನ ನೀವು ಹಾಕಿ, ಸೊ ನಿಮ್ಮೂರಿಂದು ಪಿನ್ ಕೋಡ್ನ ನೀವು ಹಾಕಿ. ಸೊ ನಿಮ್ಮ ನೇಮು ಮತ್ತು ಪಿನ್ ಕೋಡ್ ಹಾಕಿದ ಮೇಲೆ ಈ ರೀತಿಯಾದಂಥ ಒಂದು ಮೆಸೇಜ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಡೀಟೇಲ್ಸ್, ಅವರ್ ಜಿಯೋ ಟೀಮ್ ವಿಲ್ ಗೆಟ್ ಬ್ಯಾಕ್ ಟು ಯು ಶಾರ್ಟ್ಲಿ. ಅಡಿಷನಲ್ ಯು ಕ್ಯಾನ್ ಆಲ್ಸೋ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ವಯಾ ಜಿಯೋ ಕೆರಿಯರ್ಸ್ ಆ್ಯಪ್ ಟು ನೋ ಮೋರ್, ರೆಫರ್ ದ ಎಬೋ ವಿಡಿಯೋ ಅಂತ ಇದೆ. ಜಸ್ಟ್ ಇಲ್ಲಿ ಅಗೇನ್ ನಾವು ಅಪ್ಲೈ ನಾವು ಐಲ್ ಅಂತ ಕ್ಲಿಕ್ ಮಾಡಿದರೆ ಸೊ ನಮಗೆ ಜಿಯೋ ಅವ್ರದ್ದು ಏನು ಇದೆ ಅಫಿಷಿಯಲ್ ವೆಬ್ಸೈಟು ಅದು ನಮಗಿಲ್ಲಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಫ್ರೀಲ್ಯಾನ್ಸರ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ನಾವು ಮಾಡ್ತಾ ಇರೋದು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅನ್ನೋ ಒಂದು ಜಾಬು, ಆಯಿತಾ. ಇಲ್ಲಿ ಪ್ರತಿಯೊಂದು ಕೂಡ ಇದೆ, ನೀವಿಲ್ಲಿ ನೋಡ್ಬೋದು. ಈ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಜಿಯೋ ಟೀಮ್ ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಮತ್ತು ಇದ್ರ ಮುಖಾಂತರ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ನೋಡಿಲ್ಲಿ ನೀವಿಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ಸಿಟೀಸ್ ಇದೆ, ನೀವು ಇಲ್ಲಿ ಎಷ್ಟು ಬೇಕು ನಿಮಗೆ ನೋಡಿಕೊಂಡು, ಪ್ರತಿಯೊಂದು ಕೂಡ ಓಪನ್ ಆಗಿದೆ ಶೋಯಿಂಗ್ ಇರೋದು, ನೋಡಿಕೊಂಡು ಅಪ್ಲೈ ಮಾಡ್ಬೋದು, ಆಯಿತಾ. ಸೊ ಈ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ನಾನು ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಯಾವ ಒಂದು ಅಪ್ಲಿಕೇಶನ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಆವಾಗ ಟೆಲಿಗ್ರಾಮ್ಗೆ ಹೋಗುತ್ತೆ. ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ನಂತರ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.